ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾದವರು ಅವರ ಹ್ಯೂಮನಾಯ್ಡ್ ರೋಬೋಟ್ ಆಗಿರುವಂಥ ಆಪ್ಟಿಮಸ್ ಬಾಟನ್ನು ಟ್ರೈನ್ ಮಾಡೋದಕ್ಕೆ ಒಂದು ದಿನಕ್ಕೆ 28,000 ಸಂಬಳವನ್ನು ಕೊಡ್ತಾ ಇದ್ದಾರೆ. 28,000 ಒಂದು ದಿನಕ್ಕೆ. ವೀಕೆಂಡ್ಸನ್ನು ಬಿಟ್ಟರೆ 21-22 ದಿನ ಕೆಲಸ ಮಾಡಿದ್ರೂ ಕೂಡ 6-7 ಲಕ್ಷ ಸಂಬಳವನ್ನು ಪಡ್ಕೊಬೋದು. ಬರೀ ಟ್ರೈನ್ ಮಾಡೋದಕ್ಕೆ. ಟ್ರೈನ್ ಅಂದ ತಕ್ಷಣ ರೋಬೋಟನ್ನು ಮುಂದೆ ಕೂರಿಸ್ಕೊಂಡು ಪಾಠ ಹೇಳೋದಲ್ಲ, ಆಯಿತಾ. ಅವ್ರದ್ದು ಮೋಷನ್ ಕ್ಯಾಪ್ಚರ್ ಸೂಟ್ ಬರುತ್ತೆ, ಹಾಕೊಂಬಿಟ್ಟು ಬರೀ ಓಡಾಡೋದಂತೆ. ದಿನಕ್ಕೆ 8 ಗಂಟೆ ಓಡಾಡಿದ್ರೆ ಸಾಕು, ದಿನಕ್ಕೆ 28,000 ಎಣಿಸ್ಕೊಂಡು ಮನೆಗೆ ತಗೊಂಡೋಗ್ಬೋದು. ಯಪ್ಪ, ಈ ಥರ ಕೆಲಸ ಸಿಕ್ಕಿಬಿಟ್ರೆ ಯಾರಿಗಾದರೂ ತಿಂಗಳಿಗೆ 6-7 ಲಕ್ಷ ಬರೀ ಓಡಾಡೋದು. ಬರೀ ಓಡಾಡೋದು. ಬೆಂಕಿ ಗುರು. ನಮ್ಮ ದೇಶದಲ್ಲೂ ಈ ಥರ ಬರಬೇಕು. ಟೆಸ್ಲಾದವರು ಈ ಥರ ಒಂದು ಪ್ರಾಜೆಕ್ಟನ್ನು ತೊಗೊಂಡು ಬರೀ ಬನ್ರಪ್ಪ 6-7 ಲಕ್ಷ ಸಂಬಳ ಕೊಡ್ತೀವಿ, ಬಂದ್ಬಿಟ್ಟು ದಿನ ಓಡಾಡಿಕೊಂಡು ಮಾತಾಡ್ಕೊಂಡು ಎಲ್ಲರ ಜೊತೆ ದಿನಕ್ಕೆ 28,000 ಸಂಬಳ ತೊಗೊಂಡೋಗಿ ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ದೇಶದಲ್ಲಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ದೇಶದ ಟೆಲಿಕಾಮ್ ಆಪರೇಟರ್ಗಳಾಗಿರುವಂಥ ಏರ್ಟೆಲ್, ಜಿಯೋ, ವಿನವರು ಗೌರ್ನಮೆಂಟ್ನವರಿಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಯಾವ ರೀತಿ ಈ ಟೆಲಿಕಾಮ್ ಆಪರೇಟರ್ಗಳಿಗೆ ಗೌರ್ನಮೆಂಟ್ನವ್ರು ಲೈಸೆನ್ಸ್ ಕೊಡ್ತಾರೆ ಆಪ್ರೇಟ್ ಮಾಡೋದಕ್ಕೆ, ಅದೇ ರೀತಿ ಈ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗೂ ಸಹ ಲೈಸೆನ್ಸನ್ನು ಕೊಡಬೇಕು. ಅಂದರೆ ಹೆಂಗಾಗ್ಬಿಡುತ್ತೆ ಅಂದರೆ, ನೆಕ್ಸ್ಟು ಈ ವಾಟ್ಸಾಪು, ಸಿಗ್ನಲ್ಲು, ಟೆಲಿಗ್ರಾಮ್ ಅವರೆಲ್ಲ ಗೌರ್ನಮೆಂಟ್ನವ್ರ ಹತ್ರ ಲೈಸೆನ್ಸ್ ತೊಗೊಂಡು ಆಪ್ರೇಟ್ ಮಾಡ್ಬೇಕು ನಮ್ಮ ದೇಶದಲ್ಲಿ. ಆ ರೀತಿ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಮುಂಚೆ ಎಲ್ಲ ಈ ಅಪ್ಲಿಕೇಶನ್ಗಳನ್ನ ನಾವು ಯಾರೂ ತುಂಬ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಅವ್ರದ್ದು ಏನು ಬರೀ ದಿನಕ್ಕೆ 100 SMS ಕಳಿಸೋ ಆಪ್ಷನ್ ಇರ್ತಿತ್ತು, ಅದನ್ನು ಮಾಡ್ತಾಯಿದ್ವು, ಆಯಿತಾ. ಇದೀಗ ಇಂಟರ್ನೆಟ್ ಇದ್ದರೆ ಎಷ್ಟು ಬೇಕಾದರೂ ಮೆಸೇಜ್ ಕಳಿಸ್ಕೊಬೋದಾ ಈ ಒಂದು ಅಪ್ಲಿಕೇಶನ್ಗಳ ಮುಖಾಂತರ. ಇವ್ರಿಗೆ ಸ್ವಲ್ಪ ಅದು ಪ್ರಾಬ್ಲಮ್ ಅನಿಸಿರ್ಬೋದು. ಜೊತೆಗೆ ಈ ಟೆಲಿಕಾಮ್ ಆಪರೇಟರ್ಗಳು ಏನಿದ್ದಾರೆ ಅವರನ್ನು ಕಂಪ್ಲೀಟಾಗಿ ಗೌರ್ನಮೆಂಟು ಕಂಟ್ರೋಲ್ ಮಾಡುತ್ತೆ. ಗೌರ್ನಮೆಂಟ್ ಯಾವಾಗ ಯಾರೊಬ್ಬ ವ್ಯಕ್ತಿಯ ಕಾಲ್ ಡೀಟೇಲ್ ಕೇಳಿದ್ರೆ, ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆ ಟೆಲಿಕಾಮ್ ಆಪರೇಟರ್ಗಳು ಏರ್ಟೆಲ್, ಜಿಯೋದವರು ಗೌರ್ನಮೆಂಟಿಗೆ ಕೊಡಬೇಕು. ಬಟ್ ಆ ರೀತಿ ಈ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ಗಳು ಮಾಡ್ತಿಲ್ಲ, ಆಯಿತಾ. ಈ ಸಿಗ್ನಲ್ಲು, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಅವರು ಆ ರೀತಿ ಮಾಡ್ತಿಲ್ಲ, ಆಯಿತಾ. ಗೌರ್ನಮೆಂಟ್ನವ್ರು ಕೇಳೋಕೆ ಹೋಗಲ್ಲ. ಏನಕ್ಕೆ ಅಂದರೆ, ಈ ಅಪ್ಲಿಕೇಶನ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರುತ್ತೆ. ಆ ಕಂಪ್ನಿಯವ್ರಿಗೇ ನಾವೇನು ಮೆಸೇಜ್ ಮಾಡ್ತಿರ್ತೀವಿ ಅಂತ ಗೊತ್ತಾಗಲ್ವಂತೆ. ಸೊ ಅಂಡರ್ ಲೈಸೆನ್ಸ್ ಬಂತು ಅಂತ ಅಂದರೆ ಅದು ಆಗದೇ ಇರಬಹುದು, ನಮ್ಮ ಪ್ರೈವಸಿಗೆ ಅದು ತೊಂದರೆ ಆಗಬಹುದು ಅಂತ ಕಾಣುತ್ತೆ. ಏನಕ್ಕೆ ಈ ನೆಟ್ವರ್ಕ್ ಪ್ರೊವೈಡರ್ಗಳು ಈ ರೀತಿ ಗೌರ್ಮೆಂಟ್ನವ್ರಿಗೆ ಸಜೆಷನ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಅಂಡರ್ ಲೈಸೆನ್ಸ್ ಬರಬಾರ್ದು ನಂಗನ್ನಿಸ್ದಂಗೆ. ಯೂಶ್ವಲಿ ಆ ಥರ ಆಯಿತು ಅಂತ ಅಂದರೆ ನಮ್ಮ ಪ್ರೈವಸಿ ಸ್ವಲ್ಪ ಹಾಳಾಗತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಜಿಯೋದವರು ಈ ಜಿಯೋ ಸಿನಿಮಾ ಮತ್ತು ಡಿಸ್ನಿ ಹಾಟ್ಸ್ಟಾರನ್ನು ಮರ್ಜ್ ಮಾಡುವ ಸಾಧ್ಯತೆ ಇದೆ. ಮಾತುಕತೆ ಮೋಸ್ಟ್ಲಿ ಆಲ್ಮೋಸ್ಟ್ ಫೈನಲೈಸ್ ಆಗಿರಬಹುದು, ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನಾದರೂ ಈ ಎರಡು ಕೂಡ ಮರ್ಜ್ ಆಯಿತು ಅಂದರೆ, ಯಾವ ರೀತಿ ಜಿಯೋ ಸಿನಿಮಾ ಮತ್ತು ಊಟ್ ಎರಡು ಮರ್ಜ್ ಆಯಿತು, ಈ ಊಟ್ ಇಲ್ಲವೇ ಇಲ್ಲ, ಆಯಿತಾ. ಎಲ್ಲ ಒಂದಾಗ್ಬಿಟ್ಟು ಜಿಯೋ ಸಿನಿಮಾ ಕೆಟ್ಟದಾಗಿದೆ ಅಪ್ಲಿಕೇಶನ್, ಹೆವಿ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಸೊ ಜಿಯೋ ಸಿನಿಮಾ ಹಾಟ್ಸ್ಟಾರ್ ಜೊತೆ ಮರ್ಜ್ ಆಯಿತು ಅಂದರೆ ಏನಾಗುತ್ತೆ ಗೊತ್ತಿಲ್ಲ, ಆಯಿತಾ. ಈ ಡಿಸ್ನಿ ಜಿಯೋ ಹಾಟ್ಸ್ಟಾರ್ ಅಂತ ಮಾಡ್ತಾರಾ, ಅಥವಾ ಡಿಸ್ನಿ ಜಿಯೋ ಅಂತ ಮಾಡ್ತಾರಾ, ಅಥವಾ ಡಿಸ್ನಿ ಜಿಯೋ ಸಿನಿಮಾ ಅಂತ ಮಾಡ್ತಾರಾ ಗೊತ್ತಿಲ್ಲ. ಒಟ್ಟಿಗೆ ಮರ್ಜ್ ಆಗೋ ಸಾಧ್ಯತೆ ಇದೆ. ಸೊ ಕಂಟೆಂಟನ್ನು ಜಿಯೋ ಸಿನಿಮಾಯಿಂದ ಡಿಸ್ನಿ ಹಾಟ್ಸ್ಟಾರಿಗೆ ಹಾಕ್ತಾರಾ, ಅಥವಾ ಡಿಸ್ನಿ ಹಾಟ್ಸ್ಟಾರಲ್ಲಿರುವಂಥ ಕಂಟೆಂಟನ್ನು ಜಿಯೋ ಸಿನಿಮಾಗೆ ಹಾಕ್ತಾರಾ ಗೊತ್ತಿಲ್ಲ. ಕಾದು ನೋಡಬೇಕಾಗಿದೆ. ಎರಡು ಕೂಡ ತುಂಬ ದೊಡ್ಡ ಬ್ರ್ಯಾಂಡ್ಗಳು. ಡಿಸ್ನಿ ಕೂಡ ತುಂಬ ದೊಡ್ಡ ಬ್ರ್ಯಾಂಡು, ಈವನ್ ಜಿಯೋ ಕೂಡ ಆಬ್ವಿಯಸ್ಲಿ ತುಂಬ ದೊಡ್ಡ ಬ್ರ್ಯಾಂಡು. ಮರ್ಜ್ ಆಗಿದ್ರೆ ಒಳ್ಳೆಯದೇ. ಎಲ್ಲ ಒಂದು ಜಿಯೋ ಯೂಸರ್ಸ್ಗಳಿಗೆ ಫ್ರೀಯಾಗಿ ಈ ಎಲ್ಲ ಕಂಟೆಂಟ್ಗಳು ಸಿಗೋ ಸಾಧ್ಯತೆ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಈ ಜೆನ್ಸಿಗಳ ಮಧ್ಯೆ ಒಂದು ಸ್ಟಡಿಯನ್ನು ಮಾಡಲಾಗಿದೆ. ಈ ಜೆನ್ಸಿಗಳು ಹೆಂಗಪ್ಪ ಅಂತ ಅಂದರೆ, 4ರಲ್ಲಿ 3 ಜನ ಮೆಂಟಲ್ ಹೆಲ್ತ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರಂತೆ. ಏನಕ್ಕೆ ಅಂದರೆ, ಇದ್ರ ಬಗ್ಗೆ ಮೊನ್ನೆ ಕೂಡ ಮಾತಾಡಿದ್ದೆ ನಾನು. ಇತ್ತೀಚೆಗೆ ಸಣ್ಣ ವಯಸ್ಸಿಗೆ ಅವ್ರಿಗೆ ಜಗತ್ತಿನ ಜ್ಞಾನ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಮೋಸ್ಟ್ಲಿ ಅದೇ ರೀಸನ್ ಇರಬಹುದು. ಇದ್ರ ಬಗ್ಗೆ ಮೊನ್ನೆ ಒಂದು ಐಫೋನ್ ವಿಡಿಯೋ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ನಾನು. ಸೊ ನಾವು ಸಣ್ಣವರಿರಬೇಕಾದ್ರೆ ನಮಗೆ ಫೋನ್ ಕೈಗೆ ಬಂದಿದೆ, ನಾವು PUC ಇಂಜಿನಿಯರಿಂಗ್ ಇರೋ ಟೈಮಲ್ಲಿ. ಬಟ್ ಈಗ ಮಕ್ಕಳಿಗೆ ಸಣ್ಣವ್ರು ಇರ್ಬೇಕಾದ್ರೆ ಫೋನ್ ಕೈಗೆ ಬರ್ತಿದೆ, ಜಗತ್ತಲ್ಲಿ ಏನಾಗ್ತಿದೆ ಅಂತ ಈ ಸೋಷಿಯಲ್ ಮೀಡಿಯಾ ಅಂತ ತಿಳ್ಕೊತಾ ಇದ್ದಾರೆ. ಅದೇ ಪ್ರಾಬ್ಲಮ್ ನಂಗೆ ಅನ್ನಿಸ್ತಂಗೆ, ಆಯಿತಾ. ತುಂಬ ಬೇಗ ಅವ್ರಿಗೆ ಡಿಪ್ರೆಷನ್ನು, ತುಂಬ ಸಣ್ಣ ಏಜಲ್ಲಿ ಡಿಪ್ರೆಷನ್. ನಾವೆಲ್ಲ ಸಣ್ಣ ಏಜಲ್ಲಿ ತಲೆನೇ ಕೆಡ್ಸ್ಕೊತಿರಲಿಲ್ಲ ಗುರು. ಆಟ ಓದೋದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಿರಲಿಲ್ಲ. ಬಟ್ ಈಗ ಮಕ್ಕಳು
ತುಂಬ ಬೇಗ ಅವ್ರಿಗೆ ಆ ಜ್ಞಾನ ಬಂದುಬಿಟ್ಟು ಮೆಂಟಲ್ ಡಿಸಾರ್ಡರ್ ತುಂಬ ಜಾಸ್ತಿ ಆಗ್ತದೆ. ಫ್ಯೂಚರ್ನಲ್ಲಿ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ಪೇರೆಂಟ್ಸ್ ತುಂಬ ಕೇರ್ಫುಲ್ ಆಗಿರ್ಬೇಕು ಇದ್ರ ಬಗ್ಗೆ, ದಯವಿಟ್ಟು ಎಚ್ಚರ ವಹಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಾಟ್ಸಪ್ ಅವರು ನೆಕ್ಸ್ಟು ಸ್ಪ್ಯಾಮ್ ಕಾಲ್ಗಳು, ಸ್ಪ್ಯಾಮ್ ಮೆಸೇಜ್ ಮಾಡುವಂಥ ಅಕೌಂಟ್ಗಳನ್ನು ಅವರೇ ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡ್ತಾರಂತ ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಹೆವಿ ಸ್ಪ್ಯಾಮ್ ಬರ್ತಾರೆ, ಅವರೇ ಆಟೋಮೆಟಿಕ್ ಮಾಡಬೇಕು. ಇತ್ತೀಚೆಗಂತೂ ವಾಟ್ಸಪ್ಪಲ್ಲಿ ಏನೇನೋ ಬರ್ತಿದೆ ಗುರು, ವಾಟ್ಸಪ್ ಅಂತ ಅನ್ಸೋದೆಲ್ಲ ಏನೇನೋ ಹಾಕ್ಬಿಟ್ಟು ಹಾಳು ಮಾಡಿ ಬಿಸಾಕಿದ್ದಾರೆ. ಅಂತೆ ಲಿಟ್ರಲಿ ಕೆಟ್ಟದಾಗಿ ಆಗ್ಬಿಟ್ಟಿದೆ ಅಪ್ಲಿಕೇಶನ್ನು. ಇವರೇನೋ ಬ್ಲಾಕ್ ಮಾಡುತ್ತಾರಂತೆ ಆಟೋಮೆಟಿಕ್ಕಾಗಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಟ್ರೈ ಅವ್ರದ್ದು ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ 95.4 ಕೋಟಿ ಇಂಟರ್ನೆಟ್ ಯೂಸರ್ಸ್ ಇದ್ದಾರಂತೆ ಆಯಿತಾ. ಕಳೆದ ವರ್ಷ ಮೋಸ್ಟ್ಲಿ 2022ನೇ ಇಸ್ವಿ ಇಂಡಸ್ಟ್ರಲ್ಲಿ 84.6 ಕೋಟಿ ಇದ್ರಂತೆ. ಒಂದು ವರ್ಷ ಆದಮೇಲೆ 92.4 ಕೋಟಿ, ಅಪ್ರಾಕ್ಸಿಮೇಟ್ಲಿ ಒಂದು 8 ಕೋಟಿ ಅಡಿಷ್ನಲ್ ಜಾಸ್ತಿ ಆಗಿದ್ದಾರೆ. ಮತ್ತು ಈಗ ಇಲ್ಲಿಯವರೆಗೆ 95 ಕೋಟಿ ಇಂಟರ್ನೆಟ್ ಯೂಸರ್ಸ್ ಅಂತ ಅಂದರೆ ಎಷ್ಟು ಬೇಗ ನಾವು ಇಂಟರ್ನೆಟ್ಟಿಗೆ ಎಕ್ಸ್ಪೋಸ್ ಆಗಿದ್ದೀವಿ ಅಂತ ಈ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಲಿಟ್ರಲಿ ಜಿಯೋ ಬಂದಮೇಲೆ ಒಂದು ದೊಡ್ಡ ರೆವಲ್ಯೂಷನ್ ಆಯಿತು ಆಯಿತಾ. ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಲಾಕ್ಡೌನ್ ಆದಮೇಲೆ ಇನ್ನೂ ತುಂಬ ಜನ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಕಾರಣದಿಂದ ನಮ್ಮ ದೇಶದಲ್ಲಿ ಹೆವಿ ಜನ ಇಂಟರ್ನೆಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂಥರ ಒಳ್ಳೆಯ ವಿಷಯನೇ, ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡಿಕೊಂಡ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು 2025ನೇ ಇಸ್ವಿಯಷ್ಟರಲ್ಲಿ ಅವರ ಫೋನ್ಗಳಿಗೆ ಅವರ ಪ್ರೊಸೆಸರ್ನ ಜೊತೆಗೆ ಅವರೇ ಇನ್ನೋಸ್ ಬಿಲ್ಡ್ ಮಾಡಿರುವಂಥ ಸೆಲ್ಯುಲಾರ್ ಮಾಡಮನ್ನು ಹಾಕ್ತಾರಂತೆ ಆಯಿತಾ. ಇಲ್ಲಿಯವರೆಗೆ ಆಪಲ್ನವರು ಸ್ನ್ಯಾಪ್ಡ್ರ್ಯಾಗನಿಂದು ಸೆಲ್ಯುಲಾರ್ ಮಾಡಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದು ಫೋನಲ್ಲಿ ನೆಟ್ವರ್ಕ್ ಬರಬೇಕು, ಇಂಟರ್ನೆಟ್ ಬರಬೇಕು ಅಂದರೆ ಈ ಸೆಲ್ಯುಲಾರ್ ಮಾಡಮ್ ಇರಲೇಬೇಕು ಆಯಿತಾ. ಆಪಲ್ ಅವ್ರದ್ದು ಇನ್ನೋಸ್ ಇಲ್ಲ ಸದ್ಯಕ್ಕೆ, ಸ್ನ್ಯಾಪ್ಡ್ರ್ಯಾಗನ್ ಅವ್ರ ಹತ್ರ ತಗೋತಾರೆ. ಸೊ ನೆಕ್ಸ್ಟು ಅವರೇ ಇನ್ನೋಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಆಪಲ್ ಕೈಗೆ ಬರುತ್ತೆ ಅಂತ ಕಾಣುತ್ತೆ. ಏನಕ್ಕೆ ಅಂದರೆ ಯಾವುದೇ ಬ್ರ್ಯಾಂಡ್ ಆದರೂ, ಯಾವುದೇ ಒಂದು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆದರೂ ಮೆಜಾರಿಟಿ ಆಫ್ ದ ಪಾರ್ಟ್ಗಳು ಬೇರೆ ಕಂಪನಿಗಳಿಂದ ಅವರು ತಗೋತಾರೆ. ಬಟ್ ಆಪಲ್ನವರು ನೋಡೋದಕ್ಕೆ ಹೋದರೆ ಡಿಸ್ಪ್ಲೇ ಹೌದು LG, ಸ್ಯಾಮ್ಸಂಗ್ ಅಥವಾ ಮೂರನೇ ಥರ್ಡ್ ಪಾರ್ಟಿ ಕಂಪ್ನಿಗಳ ಜೊತೆ ಡಿಸ್ಪ್ಲೇ ತಗೋತಾರೆ. ಡಿಸೈನ್ ಹೌದು ಅವ್ರದ್ದೇ ಆಗಿರ್ಬೋದು ಕಂಪ್ಲೀಟ್ ಬಾಡಿ, ಬಟ್ ಅದು ಕೂಡ ಬೇರೆ ಕಂಪ್ನಿಯಿಂದಲೇ ಮಾಡೋದು. ಬಟ್ ಕಂಪ್ಲೀಟ್ ಕಂಟ್ರೋಲ್ ಆಪಲ್ ಅವ್ರು ಇಟ್ಕೊಂಡಿದ್ದಾರೆ. ಪ್ರೊಸೆಸರ್ನೂ ಕೂಡ ಅವರೇ ಒಂದು ಬಿಲ್ಡ್ ಮಾಡ್ತಾರೆ. ನಂತರ ಕ್ಯಾಮ್ರಾ ಮಾಡ್ಯೂಲ್ನ ಸ್ಯಾಮ್ಸಂಗು, ಸೋನಿ ಇವ್ರ ಹತ್ರ ತಗೋತಾರೆ. ಬಟ್ ಸ್ಟಿಲ್ ಫ್ಯೂಚರ್ನಲ್ಲಿ ಅವರೇ ಪ್ರತಿಯೊಂದನ್ನು ಮಾಡಿದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆ ಆಪಲ್ ಅವ್ರ ಹತ್ರ ಅಷ್ಟು ದುಡ್ಡಿದೆ ಆಯಿತಾ. ಬಟ್ ಸ್ಯಾಮ್ಸಂಗ್ ಅವರು ಡಿಸ್ಪ್ಲೇ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರದ್ದೇ ಕ್ಯಾಮ್ರಾ ಸೆನ್ಸರ್ ಕೂಡ ಇದೆ, ರ್ಯಾಮ್ ಚಿಪ್ನೆಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಸ್ಟಿಲ್ OS ಅವ್ರದ್ದು ಅಲ್ಲದ ಕಾರಣ, OS ಆ್ಯಂಡ್ರಾಯ್ಡ್ ಅವ್ರದ್ದು ಆಗಿರೋದ್ರಿಂದ ಕಂಪ್ಲೀಟ್ ಕಂಟ್ರೋಲು ಸ್ಯಾಮ್ಸಂಗ್ ಅವ್ರ ಹತ್ರ. ಅವ್ರಿಗೆ ಏನೇ ಹಾರ್ಡ್ವೇರ್ ಬಿಲ್ಡ್ ಮಾಡಿದ್ರು ಸಾಫ್ಟ್ವೇರ್ ಮುಖಾಂತರನೇ ಕಂಟ್ರೋಲ್ ತೊಗೋಬೇಕು, ಆಗಲ್ಲ. ಬಟ್ ಆಪಲ್ ಅವ್ರದ್ದು ನೋಡಿ ಅವ್ರದೇ OS, ಹಾರ್ಡ್ವೇರ್ ಬೇರೆಯವ್ರದ್ದಾಗಿದ್ರು ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ ಆಯಿತಾ. ಸೊ ಅದರಿಂದ ಆಪಲ್ಗೆ ಪ್ಲಸ್ ಪಾಯಿಂಟ್ ನೋಡೋಣ. ಅವ್ರದ್ದೇ ಮಾಡೆಮ್ ಬಂತು ಅಂದರೆ ದೊಡ್ಡ ವಿಷಯ ಆ್ಯಕ್ಚುಲಿ ಆಪಲ್ಗದು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಮೋಟೋದವರು Moto G45 5G ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರು. ಎಫೆಕ್ಟಿವ್ ಆಗಿ ಫೋನ್ನ 10,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನೆನ್ನೆ ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಸಖತ್ತಾಗಿದೆ ಫೋನು. ಒಂದು ಸಲ ಅನ್ಬಾಕ್ಸ್ ಚೆಕ್ ಮಾಡಿ 10,000 ರೂಪಾಯಿಗೆ ಒಂದು ಒಳ್ಳೆ ಫೋನ್ ಆಗ್ಬೋದು. 5G ಫೋನು ಒಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ. ಸೊ ಆ ವಿಡಿಯೋ ನೋಡಿಲ್ಲ ನಂಗೆ ನೋಡ್ಕೊಂಬನ್ನಿ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ, ಇಂಟ್ರೆಸ್ಟಿಂಗ್ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.